ಫಿಲ್ ಆದ್ಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದಾರೆ, ನಾವೇನ್ರಿ ಮಾಡಕ್ಕಾಗುತ್ತೆ, ಇರೋದೇ ನಾಳೆ ನೋಡೋದಾದ್ರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರ್ ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ ಹಾಕಿದ್ರು. ನಾವು ಅದನ್ನ ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನ್ ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಾದ್ರು ಕಾಲ್ ಮಾಡಿ ಅಂತಾರೆ. ಕಾಲ್ ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನ್ ಎತ್ತಿದ್ದಾರೆ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ. ಮೇಲ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತದೆ, ಇನ್ನೊಂದು ಓಪನ್ ಮಾಡ್ತಾರೆ. ಬಟ್ ನಮಗೂ ಒಂದು ಓಪನ್ ಮಾಡ್ಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ. 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 140 ಜನ ವೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮ್ಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡಕ್ಕೆ. ಪ್ರೆಸೆಂಟ್ ಎಷ್ಟು ಶೋಸ್ ಇದೆ? ಪ್ರೆಸೆಂಟ್ ಸರ್ ಈಗ ನಮಗೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ನಾವು ಒಂದೊಂದೇ ಶೋಸ್ ತಗೊಂಡಿದ್ದು. ಬಟ್ ಈಗ ಬೆಂಗಳೂರಲ್ಲಿ 2 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೈಸೂರಲ್ಲಿ 2 ಕಡೆ 1 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ರೆ, ಇನ್ನೊಂದು ಒಂದೇ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಯ್ತು ಬೆಂಗಳೂರಲ್ಲಿ? ಸರ್ ಒಟ್ಟು 6 ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ನಾವು 1-2 ಗ್ಲೋಬಲ್ ಮಾಲ್ ಇರ್ಬೋದು, ಮತ್ತೆ GT ಮಾಲ್ ಕೇಳಿದ್ರು, GT 9:30 ಕೊಟ್ವಿ. ನಮ್ಗೆ ಹೇಳಿದ್ರು 9:30 ನಮಗೆ ಬೇಡ, ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು 6 ಗಂಟೆ 6:30 ಆತರ ಒಂದು ಶೋ ಕೊಡಿ ಅಂತ. ಅವ್ರು ಇನ್ನೂ ಕೊಟ್ಟಿಲ್ಲ. ಬಟ್ ಇವತ್ತು ಡಿಸ್ಟ್ರಿಬ್ಯೂಟರ್ ಮಾತಾಡಿ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಬಿಕಾಸ್ ನಾವು ಮಾರ್ಕೆಟ್ ಮಾಡಿರೋದೆಲ್ಲವೂ ಕೂಡ ಟಾರ್ಗೆಟ್ ಆಡಿಯನ್ಸ್ಗಳನ್ನ ನಾವು ನೋಡ್ಕೊಂಡೇ ಮಾಡಿದೀವಿ ಸರ್. ಯಾವ ಮಾಲ್ಗೆ ಈಗ ನಾವು ಮಿರಾಜ್ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ವಿ, ಮಿರಾಜ್ ಅದಕ್ಕೆ ಕಂಟಿನ್ಯೂಸ್ಫುಲ್ ಆಗ್ತದೆ. ಮೈಸೂರು ಗಾರ್ಡನ್ ಅಷ್ಟೇ, ಮತ್ತೆ DRC ಅಷ್ಟೇ ನಾವು ಟಾರ್ಗೆಟ್ ಮಾಡಿದ್ದು. ನಾವು ಬಿಫೋರ್ ಮುಂಚೆ ಪ್ರೆಸ್ ಮೀಟ್ ಎಲ್ಲ ನಾನು ಹೇಳಿದ್ದೆ, ಒಂದಿಷ್ಟು ಸ್ಕೂಲ್ಗಳನ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ. ಬಿಕಾಸ್ ಇದು ಮಕ್ಕಳು ಕುರಿತಾದಂತ ಒಂದು ಸಿನಿಮಾ, ಅಂದ್ರೆ ಒಂದು ಮಗು ತಂದೆ ಬಾಂಡಿಂಗ್ ಹೇಗಿದೆ ಅಂತ ಸಿನಿಮಾ. ಸೊ ಫ್ಯಾಮಿಲಿ ನೋಡ್ಲಿ ಅಂತ ಉದ್ದೇಶದಿಂದ ಮಕ್ಕಳಿಗೆ ನಾವು ಟಾರ್ಗೆಟ್ ಮಾಡಿದ್ದು. ಅದು ಸ್ಟ್ರಾಟಜಿ ವರ್ಕ್ ಆಯ್ತು. ಎಷ್ಟೋ ಜನ ಹೇಳ್ತಾರೆ ಮಕ್ಕಳೇ ಕರ್ಕೊಂಡು ಬರ್ತಾ ಇದ್ದಾರೆ ಹಠ ಮಾಡಿ. ನೆನ್ನೆನು ಲೂಲು ಮಾಲಲ್ಲಿ ಹೇಳಿದ್ರು, ನಾನು ಈ ಸಿನಿಮಾ ನೋಡ್ಬೇಕಂತ ನನ್ನ ಮಗ ಹಠ ಮಾಡೋದು, ಅದಕ್ಕೆ ಕರ್ಕೊಂಡು ಬಂದೆ, ಒಂದ್ ಒಳ್ಳೆ ಸಿನಿಮಾ ನೋಡೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಶೋ ಕೊಡ್ತೀನಿ ಅಂತಾರೆ, ಅದು ಬೇಡದೇ ಇರೋ ತರ ಕೊಡ್ತಾ ಇದ್ದಾರೆ ನಮ್ಗೆ. ಮಲ್ಟಿಪ್ಲೆಕ್ಸ್ ಬಿಟ್ಟು ಸಿಂಗಲ್ ಸ್ಕ್ರೀನ್ ಯಾವ್ದಿದೆ? ಅಂದ್ರೆ ಈಗ ಕೊಟ್ಟಿರೋರೆಲ್ಲ ಪ್ರೀಮಿಯರ್ ಶೋಗೆ ಬಂದೋಗಿದ್ದಾರೆ. ಈಗ ಕೆಟ್ಟಿಯವ್ರು ಕೊಟ್ಟಿದ್ದಾರೆ, ಒಂದಿಷ್ಟು ಜನ ಬಂದಿದ್ದಾರೆ. ಅದನ್ನ ಬಿಟ್ಟು ಕೆಲವರು ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ಪ್ಲೇ ಮಾಡಿದೀವಿ. ಬಟ್ ಕೆಲವೊಂದು ದೊಡ್ಡ ದೊಡ್ಡ ನಟರು ಆಫ್ಟರ್ ಸಿನಿಮಾ ಆದ್ಮೇಲೆ ನಾವು ಕೇಳ್ಕೊಂಡ್ವಿ, ಅವ್ರನ್ನ ಕೊಟ್ಟಿಲ್ಲ. ಬಟ್ ಒಂದೆಂತ ಸತ್ಯ, ಆ ಸ್ಟಾರ್ ಮಾಡೋದು ನಿಮ್ ಕೈಲಿದೆ. ನಮಗೆ ನೀವೇ ಸ್ಟಾರ್ಗಳಿದ್ದಂಗೆ. ನೀವು ನಮ್ಮ ಆಡಿಯನ್ಸ್ ತಲುಪಿಸಿದ್ರೆ ನಮ್ ಸಿನಿಮಾ ಸ್ಟಾರ್ ಆಗುತ್ತೆ. ನಾವು ಬೇಡ, ಸಿನಿಮಾ ಗೆಲ್ಬೇಕು. ಸಿನಿಮಾ ಗೆದ್ರೆ ನಾವೆಲ್ಲರೂ ಗೆಲ್ತೀವಿ. ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಅಲ್ಲಿ ಒಂದು 10 ಜನ ಹೊಸ ಹುಡುಗರು ಬಂದಿದ್ರು. ಅವರು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇದು ಶಾರ್ಟ್ ಮೂವಿ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಥಿಯೇಟರ್ ಅಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂತ ಎಲ್ಲಾ ತುಳುನಾಡಿಗೆ ಸಂಬಂಧಪಟ್ಟಂತ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂತ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರು ಯಾವ ಹುಡುಗರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದಾರೆ ಅಂತ ಬಂದಾಗ ನಿಜವಾಗ್ಲೂ ನನ್ಗೆ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನೋಡಿ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗ್ಬೇಕು. ಇಲ್ಲಿ ಹೊಸಬ್ರುಗಳು ಗೆದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಅವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾರೆ, ವಾಲಂಟಿಯರ್ ಆಗಿ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಹೆಲ್ಪ್ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಸಿನಿಮಾ ಬಗ್ಗೆ ಚೆನ್ನಾಗಿದ್ರೆ ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ನಾವು ಮಾಡ್ಬೇಕಿಲ್ಲಿ. ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ನಾವು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಪ್ಯಾನ್ ಇಂಡಿಯಾ ಅನ್ನೋದು ಆಸೆ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಮಂದಿಯೆಲ್ಲ ನಮ್ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಅಷ್ಟೇ ಸರ್. ಬಟ್ ಎಲ್ಲರೂ ಬರ್ಬೇಕು. ನಿನ್ನೆ ನಮ್ಗೆ ಹೆಂಗಾಗಿದೆ ಅಂದ್ರೆ, ಡೈಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಶೋಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಶೋಸ್ ನೋಡಿದಾಗ ಫ್ಲೆಕ್ಚೇಟ್ ಆಗ್ತಾ ಇರೋದು, ಟೈಮಿಂಗ್ಸ್ ಗೊತ್ತಿಲ್ಲ, ಚೇಂಜ್ ಮಾಡ್ತಾ ಇದ್ರೆ 12:30 ಶೋ ಇರೋದನ್ನ ಏಕಾಏಕಿ 11 ಗಂಟೆ ತನಕ ನೋಡಿದಾಗ 12:34 ಶೋ ಇದೆ. ಬಟ್ ಇಮಿಡಿಯೇಟ್ ಅದನ್ನ ತೆಗೆದ್ಬಿಟ್ಟು 3:30-4 ಗಂಟೆ ಶೋ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ಬ್ಲಾಂಕ್ ಆಗ್ಬಿಟ್ಟಿದೆ. ಅಂದ್ರೆ ಒಂದ್ಸಲ ಮೈಂಡ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಇದು ಏನಿದು ಹಿಂಗಾಗ್ತಾ ಇದೆ, ಇವ್ರ ಮೇಲೆ ನಾವು ಫೇಸ್ ಮಾಡಕ್ ಆಗಲ್ಲ ಅನ್ಸುತ್ತೆ, ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ. ಬಟ್ ಯಾವಾಗ 4-4:15 ಶೋಗಳನ್ನ ನೋಡಿದಾಗ ಫಿಲ್ ಆಗ್ತಾ ಇದೆ ಅಂದಾಗ, ಮತ್ತೆ ಆಡಿಯನ್ಸ್ ನ ಮೀಟ್ ಮಾಡಿದಾಗ, ಅವ್ರು ಕೂಡ ಭರವಸೆಗಳು ನೋಡಿದಾಗ ಮತ್ತೆ ಮೈಂಡ್ ಸ್ವಿಚ್ ಆನ್ ಆಗ್ತಾ ಇದೆ. ನಿನ್ನೆ ಎಲ್ಲ ಸಖತ್ ಬೇಜಾರಾಗಿತ್ತು ನಮ್ಗೆ ಟೀಮ್ಗೆ. ಬಟ್ ಯಾವಾಗ ಮಿರಾಜ್ ಅಲ್ಲಿ ಸೋಮವಾರ ಹೌಸ್ಫುಲ್ ಆಗಿದೆ ಅಂತ ಫೋನ್ ಮಾಡೋದು, ವಿಸಿಟ್ ಮಾಡಿದ್ವಿ. ಕಂಟೆಂಟ್ ಕೈ ಹಿಡ್ದಿಲ್ಲ ಅಂತ ನಾವು ಬರ್ತಾನೆ ಇರ್ಲಿಲ್ಲ ಸರ್. ಕಂಟೆಂಟ್ ಕೈ ಹಿಡ್ದಿದೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್, ನಮ್ಗೆ ಏನು ಅನ್ಸುತ್ತೆ, ಥಿಯೇಟರ್ ಸಿಕ್ಕಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಸಿಗುತ್ತೆ ಸರ್. ಇಲ್ಲಿ ಒಂದು ಪೇರೆಂಟ್ ನೋಡಿದ್ರು, ನಾನು ಈ ಸಿನಿಮಾ ನೋಡಿದ್ಮೇಲೆ ಒಂದು ಪೇರೆಂಟ್ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಒಂದು ಸೈಕಲ್ ಕೊಡ್ಬೇಕು ಅನಿಸ್ತಾ ಇದೆ ಅಂತ ಹೇಳಿ. ಒಬ್ರು ತಾಯಿ
ಎಷ್ಟೋ ಫ್ಯಾಮಿಲಿ ಡಿವೋರ್ಸ್ ಆಗ್ತವೆ. ಬಟ್ ಇಂಥ ಸಿನಿಮಾ ನೋಡ್ಬೇಕು, ಗಂಡ ಹೆಂಡತಿ ಬಾಂಡಿಂಗ್ ಹೆಂಗಿದೆ ಅನ್ನೋದು. ಯಾಕಂದ್ರೆ ಇದು ಯಾವ್ದು ನಾವ್ ಹೇಳಿ ಮಾಡಿಸ್ತಲ್ಲ ಸರ್. ಅದು ಒಂದು ಕಣ್ಣೇ ಬರ್ಬೇಕು ಅಂತಂದ್ರೆ ಅವ್ರ ಮನ್ಸಿಂದ ಬರ್ತದೆ, ಒಂದ್ ಮಾತು ಕೊಡಬೇಕು ಅಂದ್ರೆ ಅವ್ರ ಮಾತಿಂದಾನೇ ಬರ್ತಾ ಇದೆ. ಯಾಕಂದ್ರೆ ನೀವು ಕೂಡ ಟ್ರೈಲರ್ ಮತ್ತೆ ಸಿನಿಮಾ ಎಲ್ಲವೂ ಕೂಡ ನೋಡಿದೀರಾ. ಈಗ ಈ ಸಮಸ್ಯೆ ಬಗ್ಗೆ ಚೇಂಬರ್ ಅಥವಾ ಬೇರೆ ಯಾವ್ದಾದ್ರು ಗಮನಕ್ಕೆ ತಂದಿದ್ದೀರಾ? ಈಗ ನೆಕ್ಸ್ಟ್ ಮೂಮೆಂಟ್ ಅದೇ ಮಾಡೋಣ ಅನ್ಕೊಂಡಿದೀವಿ ಸರ್. ಆಫ್ಟರ್ ದಿಸ್ ಪ್ರೆಸ್ ಮೀಟ್ ನಾವು ಚೇಂಬರ್ಗೆ ಹೋಗಿ ಒಂದು ಅದ್ರ ಬಗ್ಗೆ ಅವ್ರ ಮನವರಿಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಈಗ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ್ರೆ ನಾವ್ ಇಲ್ಲಿ ಮಾಡ್ತಾ ಇರಲಿಲ್ಲ ಸರ್, ಸೈಲೆಂಟ್ ಆಗ್ಬಿಡ್ತಿದ್ವಿ. ನೀವ್ ಬೇಕಾದ್ರೆ ಚೆಕ್ ಮಾಡಿ, ನಮ್ಮ ಹತ್ರ ಎಲ್ಲವೂ ಕೊಡೋದು ನಿಮ್ಗೆ ಕೊಡ್ತೀವಿ ನಾವು. ಆಯಾ ಶೋಸ್ ಎಂಡ್ ಅಲ್ಲಿ ನಾವು ಸ್ಕ್ರೀನ್ ಶಾಟ್ಸ್ ತಗೊಂಡಿದೀವಿ. ಅಂದ್ರೆ ಬುಕಿಂಗ್ ಎಂಡಿಂಗ್ ಟೈಮ್ ಅಲ್ಲಿ ಎಲ್ಲಾ ಶೋಸ್ ಸ್ಕ್ರೀನ್ ಶಾಟ್ ತಗೊಂಡಿದೀವಿ. ಎಲ್ಲವೂ ಕೂಡ 80% 90% ಫಿಲ್ ಆಗಿದೆ. ಮೈಸೂರಲ್ಲಿ ಮತ್ತೆ ಮಿರಾಜಲ್ಲಿ ಹೌಸ್ಫುಲ್ ಆಗಿದೆ. ನೀವು ಬೇಕಾದ್ರೆ ಮ್ಯಾನೇಜರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೇರವಾಗಿ ಹೆಂಗ್ ಹೋಗ್ತಾ ಇದೆ ಅಂತ. ಅವರೇ ಹೇಳ್ಬಿಡ್ತಾರೆ. ನಾವೇಂದ್ರೆ ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ಅಲ್ಲಿ ರಿಪೋರ್ಟ್ಸ್ ಬಂದ್ಬಿಡುತ್ತಲ್ಲ. ಪ್ರೊಡ್ಯೂಸರ್ ಸೇಫ್ ಆಗೋಕೆ ಇನ್ನೆಷ್ಟು ದಿನ ಸಿನಿಮಾ ನೋಡ್ಬೇಕು ಸರ್? ಇವತ್ತಿನ ಸಿಚುವೇಶನ್ ಅಲ್ಲಿ ಇನ್ನು ಈ ಸ್ಕ್ರೀನ್ ಅಲ್ಲಿ ಸೇಫ್ ಆಗೋದು ಅಸಾಧ್ಯ ಸರ್, ನಿಜವಾಗ್ಲೂ ಅಸಾಧ್ಯ. ನಾವೀಗ ಶೋಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಈಗ ಶಿವಮೊಗ್ಗದಲ್ಲಿ ಮತ್ತೆ ತುಮಕೂರಲ್ಲೆಲ್ಲ ಒಂದಿಷ್ಟು ಪ್ರೀಮಿಯರ್ ಶೋ ಮುಖಾಂತರ ರೀಚ್ ಆಗೋಣ ಅಂತ ಅಪ್ ಟು ಧಾರವಾಡ ತನಕ. ಅದೆಲ್ಲವೂ ಕೂಡ ನಾವು ಅನ್ಕೊಂಡಂಗ ಆದ್ರೆ ಇನ್ನು 15 ದಿನ ಆದ್ರೂ ನಮ್ ಸಿನಿಮಾ ಹೋಗ್ಬೇಕು. ಸಿನಿಮಾ ಕಲೆಕ್ಷನ್ ಹೆಂಗಿದೆ? ಸಿನಿಮಾ ಕಲೆಕ್ಷನ್ ಚೆನ್ನಾಗಿದೆ ಸರ್. ನಾರ್ಮಲ್ ಆಗಿ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ರೆ ಶೋಸ್ ಆಟೋಮೆಟಿಕ್ ರೈಸ್ ಆಗುತ್ತಲ್ವಾ? ಅದೇ ನಮ್ಗೆ ಅರ್ಥ ಆಗ್ತಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಈಗ 5 ಸೀಟು 6 ಸೀಟು 8 ಸೀಟು ಈ ತರ ಹೋಗಿದ್ರೆ ತೆಗೆದೇ ಹಾಕಿರೋರು ಇಷ್ಟೊತ್ತಿಗೆ. ಈಗ ಅಡಿಷನಲ್ ಕೊಡ್ತಾ ಇದಾರೆ. ಈಗ ಮಿರಾಜ್ ಅಲ್ಲಿ ಒಂದು ಶೋ ಆಡ್ ಮಾಡಿದ್ದಾರೆ. 7 ಗಂಟೆ ಕೊಟ್ಟಿದ್ರು, 4:45 ಕೊಟ್ಟಿದ್ರೆ 7 ಗಂಟೆಗೆ ಇನ್ನೊಂದು ಶೋ ಆಡ್ ಮಾಡಿದ್ದಾರೆ. ಇವತ್ತು ಕೂಡ 50% ಫಿಲ್ ಆಗ್ತಾ ಇದೆ ಆಲ್ರೆಡಿ ಈಗಲೇ. ಗರುಡದಲ್ಲಿ ಮೈಸೂರಲ್ಲಿ ಕಂಟಿನ್ಯೂ ಹೌಸ್ಫುಲ್ ಆಯ್ತು ಅಂತ ಹೇಳಿ ನಾವು ಕೇಳಿದ್ದು ಸಂಜೆ 6:45 ಶೋ ಕೊಡಿ. ಯಾಕಂದ್ರೆ 3:40 ಹೌಸ್ಫುಲ್ ಆಗ್ತಾ ಇದೆ. 6:45 ಶೋ ಕೊಡಿ ನಮ್ಗೆ ಅಂತ 10 ಗಂಟೆ ಶೋ ಕೊಟ್ಟಿದ್ದಾರೆ.